ಸದಸ್ಯರು 17ರಲ್ಲಿ 14 ಜನ ಒಟ್ಟಿಗಿದ್ದಾರೆ. ಅವರ ವ್ಯಕ್ತಿತ್ವ ಅರಿವಾಗ್ತದೆ. ಈ ಹಿಂದೆ ಇದ್ದಂಥವ್ರು ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಜನ ವಿಶ್ವಾಸ ಗಳಿಸಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. 2 ಬಾರಿ ಅಧ್ಯಕ್ಷ ಚುನಾವಣೆ ಸೋಲನ್ನು 9 ವರ್ಷದಿಂದ ಸತತವಾಗಿ ದಿನ ಸವಾಲು. ಇವತ್ತು ಈ ದಿನ ನಮ್ಮ ಜೊತೆ ಶಾಸಕರಿದ್ದಾರೆ ಮತ್ತು ನಮ್ಮ ಜೊತೆ ಸಚಿವರು ಇದ್ದಾರೆ. ಅವರ ಒಂದು ಬೆಂಬಲಿತ ತಗೊಂಡು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಇವತ್ತು ಮಾದರಿ ಪಂಚಾಯಿತಿ ಮಾಡಬೇಕು ಅಂತ ಒಂದು ಕನಸಿದೆ. ಅದು ಶ್ರಮಪಟ್ಟು ಮಾಡೋವಂಥ ಪ್ರಯತ್ನ ನಾನು ಯಶಸ್ವಿಯಾಗಿ ಮಾಡ್ತೀನಿ. ಎಲ್ಲ ಪ್ರೀತಿ ವಿಶ್ವಾಸ ತಗೊಂಡು ಮಾಡ್ತೀನಿ. 9 ವರ್ಷದಿಂದ ನಾನು ಪಂಚಾಯಿತಿ ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ಇದರಲ್ಲಿ ಒಂದು ಸೋಲು, 2 ಸಲ ಸೋಲು. ನಾನು ಇದೇ ರೀತಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ 2 ಸಲ ಸೋಲನ್ನು ಕಂಡಿದ್ದೆ. ನಮ್ಮೊಂದು ನಿಯತ್ತು, ನಮ್ಮ ಸತ್ಯಕ್ಕೆ ಜಯ ಇರುತ್ತೆ ಅನ್ನೋದಕ್ಕೆ ನಮ್ಮ ತಾಳ್ಮೆ, ನಮ್ಮ ಒಂದು ಶ್ರಮ, ನಮ್ಮ ಒಂದು ಪ್ರೀತಿ ವಿಶ್ವಾಸ ಇವತ್ತು ನಮ್ಮ ಸದಸ್ಯರುಗಳ ಮೇಲೆ ಮತ್ತು ನಮ್ಮ ಜನತೆ ಮೇಲೆ ಇಟ್ಟಿರೋದಕ್ಕೆ ಇವತ್ತು ನಮ್ಗೆ ಜಯಶೀಲ ಸಿಕ್ಕಿದೆ. ಸರ್, ನೂತನ ಅಧ್ಯಕ್ಷರಲ್ಲಿ ನಮ್ಮ ಹೊಸದಾಗಿ ಅಧ್ಯಕ್ಷರಾದಂಥ ಅಧ್ಯಕ್ಷರು ಮತ್ತು ಇನ್ನೂ ಕೆಲವರು ಮಾಜಿ ಶಾಸಕರು ಎಲ್ಲ ಬಂದಿದ್ರು. ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದರು, ಒಂದು ಮಾಧ್ಯಮ ಹೇಳಿಕೆಯನ್ನು. ಅದ್ರ ಬಗ್ಗೆ ಒಂದೆರಡು ವಿಚಾರ ಅವ್ರು ಮಾತಾಡಿರೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅವ್ರು ಹೇಳ್ತಿದ್ರು. ನನಗೆ 9 ವರ್ಷದ ಅನುಭವ ಇದೆ. 9 ವರ್ಷದ ಅನುಭವದಲ್ಲಿ ನಾನು 1 ವರ್ಷ ಆಗಿದೆ ಪಂಚಾಯತಿ ಕಾಲಿಟ್ಟು. 9 ವರ್ಷದಲ್ಲಿ ನಾನು ನೋಡ್ಕೊಂಬಂದಿದ್ದೀನಿ. ನನ್ನ ಗಮನಕ್ಕಿದೆ ಅಂತ. ಅಂದರೆ ಗಮನಕ್ಕಿದೆ ಅಂತಂದರೆ, ಮಧು ಅವರು 9 ವರ್ಷದಿಂದ ಯಾರ್ಯಾರು ಅಧ್ಯಕ್ಷರುಗಳಿದ್ರು ಅದರಲ್ಲಿ ಅಧ್ಯಕ್ಷರು ಮಾಡಿದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ. ನಾನು ಹೊಸದಾಗಿ ನಾನೇನು ಹೇಳಬೇಕಾಗಿಲ್ಲ. ನಮ್ಮ ಪಂಚಾಯತಿವರೆಗೆ ನನ್ನ ಯೋಗದಾಗೆ ನಾನು 25 ವರ್ಷದಿಂದ ಪಂಚಾಯತಿಯಲ್ಲಿದ್ದೀನಿ. 25 ವರ್ಷದಲ್ಲಿ ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರನೂ ನಡೆದಿಲ್ಲ. ಒಂದು ಸಣ್ಣ ₹1 ಹಣಕಾಸನ್ನು ಮಿಸ್ಲೇನಿಯಸ್ ಮಾಡಿಲ್ಲ. ನಾನು ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ, ಸದಸ್ಯರಾಗಿ ಸೇವೆ ಮಾಡಿದ್ದೀನಿ, ಅಧ್ಯಕ್ಷನಾಗಿ ಕೂಡ ನಾನು ಸೇವೆ ಮಾಡಿದ್ದೀನಿ. ಯಾಕೆಂದರೆ ಪ್ರತಿಯೊಂದು ₹1 ಕೂಡ ಲೆಕ್ಕ ಇರ್ತಿದ್ದು. ಅದು ಸರ್ಕಾರಿ ಹಣ. ಯಾರು ಬೇಕಾದ್ರೂ ತನಿಖೆ ಮಾಡ್ಬೋದು, ಯಾರು ಬೇಕಾದ್ರೂ ಇದು ಮಾಡ್ಬೋದು. ಈ ಮಧು ಅವರು 9 ವರ್ಷದಿಂದ ಪಂಚಾಯತಿಯಲ್ಲಿ ಕೂತಿದ್ರು. ಎಷ್ಟು ವಿಚಾರಗಳನ್ನು ವಿರೋಧ ಮಾಡಿದ್ದಾರೆ, ಅದು ನಮಗೆ ಬೇಕು. ಎಷ್ಟು ವಿಚಾರಗಳನ್ನು ವಿರೋಧ ಮಾಡಿದ್ದಾರೆ. ಅವರು ಬರೀ ಮಾತುಗಷ್ಟೇ ಅಥವಾ ಮೀಡಿಯಮ್ಗಷ್ಟೇ ಮತ್ತೆ ಹೇಳಿಕೆ ಹೇಳಿದ್ದಾರೆ. ಏನೋ ಆಗಿದೆ, ನಾವೆಲ್ಲ ನೋಡ್ತೀನಿ ಮಾಡ್ತೀನಿ ಅಂದರೆ ಮೊನ್ನೆ 3 ತಿಂಗಳಿಂದ ಒಂದು ಸಲ ಅಬ್ಜೆಕ್ಷನ್ ಕೂಡ ಇಲ್ಲ. ಇಂಥ ವಿಚಾರ ಇಟ್ಕೊಂಡು ಇವರು ಬಂದು ಭ್ರಷ್ಟಾಚಾರ ಆಗಿದೆ ಅದಕ್ಕೋಸ್ಕರವಾಗಿ ಅಧ್ಯಕ್ಷರನ್ನು ಇಳಿಸಿದ್ದಾರೆ ಅಂತ ಮಾತಾಡಿರೋದು ಬಹಳ ತಪ್ಪಾಗಿರೋ ವಿಚಾರ. ಅದಕ್ಕೆ ಕ್ಷಮೆಯಾಚನೆ ಮಾಡಬೇಕು ಯಾರು ಬಚ್ಚೇಗೌಡರು. ನಾನು ಅವ್ರೇನು ಅಂತ ಗೊತ್ತಿದೆ. ನಾನು ದೊಡ್ಡವರು ಅವ್ರು ಇರ್ಬೋದು, ಅವ್ರಿಗಿಂತ ದೊಡ್ಡವ್ರು ನಾನಲ್ಲ. ಬಟ್ ಅವ್ರ ಬಗ್ಗೆ ನಮ್ಮ ರಾಷ್ಟ್ರೀಯ ಮಾಜಿ ಪ್ರಧಾನಿಗಳೇ ಮಾತಾಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ನರೇಂದ್ರ ಮೋದಿ ಅವರ ಮುಂದ್ಗಡೆನೆ ಮಾತಾಡಿದ್ದಾರೆ. ಅವ್ರ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ, ನಾನೇನು ಹೇಳಬೇಕಾಗಿಲ್ಲ. ಅವರು ಭ್ರಷ್ಟಾಚಾರ ಹೇಳಿದಾರಲ್ಲ, ಏನಾದರೂ ದಾಖಲೆ ಇದ್ದರೆ ನನಗೆ ಹತ್ರ ತರಬೇಕು, ತಂದು ಆ ವಿಚಾರನ ಪ್ರೂಫ್ ಮಾಡಬೇಕು. ಆಮೇಲೆ ಮಧು ಅವರು ಹೇಳ್ತಿದ್ರು ನನ್ನ ಮೇಲೆ ಪ್ರೀತಿಗೆ ಅಧ್ಯಕ್ಷನಾಗಿದ್ದೀನಿ, ಮಾಡಿದ್ದಾರೆ ಇವರೆಲ್ಲ ಸೇರಿ 14 ಜನ ನಾನು ಒಟ್ಟಿಗೆ ಬಂತಂತ. ಯಾವ ಥರ ಪ್ರೀತಿ ಅಂತ ನನಗೆ ಗೊತ್ತಿದೆ. ಯಾಕಂದರೆ ಕಳೆದ 4 ವರ್ಷದಲ್ಲಿ ಈ ಸದಸ್ಯರುಗಳು ನನ್ನ ಹತ್ರ ಯಾವ ಥರ ನಡ್ಕೊಂಡಿದ್ದಾರೆ, ಅವ್ರದ್ದು ಏನೇನು ಬೇಡಿಕೆಗಳು ನಾನು ತೀರಿಸಿದ್ದೀನಿ ಎಲ್ಲ ನನಗೆ ಗೊತ್ತಿದೆ. ಅವ್ರದ್ದು ನಮ್ಮ ಸದಸ್ಯರುಗಳದ್ದು ಏನು ಅವ್ರ ಜೊತೆ ಒಟ್ಟಿಗೆ ಇವತ್ತು ಹೋಗಿದ್ದಾರೆ 6 ಜನದಲ್ಲಿ 2 ಬಿಟ್ಟು ಇನ್ನು 4 ಜನ ಯಾವ ರೀತಿ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಅವರು ಏನೇನು ರೀತಿ ಇದು ಮಾಡಿದ್ದಾರೆ ಅಂತ ಮಧುಗೂ ಗೊತ್ತಿದೆ. ಮಧುಗೂ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಕ್ಕನೇ ನಮ್ಮ ಗ್ರಾಮ ದೇವತೆ ಮಾರಮ್ಮ ತಾಯಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂದೆ ಮಾತಾಡಿದ್ದಾರೆ ನನ್ನ ಮೇಲೆ ಪ್ರೀತಿಸಿ ಅಂತ. ಅದೆಲ್ಲ ಸುಳ್ಳು. ಅದು ಕುದುರೆ ವ್ಯಾಪಾರ ಆಗಿ ಇವರೆಲ್ಲ ಹೋಗಿ ಲಾಸ್ಟ್ 1 ವರ್ಷ ಇದೆ, ಏನಾದರೂ ಅದು ಮಾಡ್ಕೊಳ್ಳೋಣ. ಒಬ್ಬರಿಗೇನೋ ಮದುವೆ ಮಾಡೋ ಆಸೆ, ಇನ್ನೊಬ್ಬರಿಗೆ ನಾಯಕನ ಮೇಲೆ ಆಸೆ, ಇನ್ನೊಬ್ಬರಿಗೆ ಮನೆ ಕಟ್ಟೋದಕ್ಕೆ ಆಸೆ. ಇದಕ್ಕೆಲ್ಲ ಸ್ವಲ್ಪ ಅವರು ವ್ಯವಹಾರ ಮಾಡಿಕೊಂಡು ಹೋಗಿರೋದು ಬಿಟ್ಟರೆ ಯಾವ ಪ್ರೀತಿನೂ ಇಲ್ಲ, ಯಾವ ವಿಶ್ವಾಸನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಎಷ್ಟು ತೊಗೊಂಡಿದ್ದಾರೆ ಅಂತ ಅವ್ರು ತಗೊಂಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಯಾಕಿದೆ ಅಂತಂದರೆ, ನಾವು ಬರೀ 4 ಜನ ಗೆದ್ದಿದ್ವಿ ಸಿಂಡಿಕೇಟಲ್ಲಿ. ಮಧು ಒಂದು ಟೀಮು 8 ಜನ ಗೆದ್ದಿದ್ರು. 8 ಜನ ಗೆದ್ದಿದ್ದು ಅವರು 8 ಜನದಲ್ಲಿ ಒಂದು ಸದಸ್ಯನ ರೆಡಿ ಮಾಡಿಕೊಂಡು ಉಪಾಧ್ಯಕ್ಷರಾಗಕ್ಕಾಗಲಿಲ್ಲ, ಅಧ್ಯಕ್ಷರಾಗಕ್ಕೂ ಆಗಲಿಲ್ಲ. ನಾನು 5 ಜನ ಬ್ಯಾಲೆನ್ಸ್ ಮಾಡಿ 5 ಜನ ಜೊತೆಗೆ ಇಟ್ಕೊಂಡು ನಾನು ಎಲ್ಲ ರೀತಿಯ ಇದರಲ್ಲೂ ಬಂದಿದ್ದೀನಿ ನಾನು. ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರವರು ಮಾಡಿರೋ ಒಂದು ಕಾನೂನು ಅನ್ವಯ. ಆ ಕಾನೂನಿನಲ್ಲಿ ಇವ್ರನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರು ಒಂದು ಏನು ಈ ಒಂದು ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕೆ ಇವನು ಹಿಂಭಾಗಲಿಂದ ಆಗಿದ್ದಾನೆ ಅಷ್ಟೇ ಇವತ್ತು ಮಧು.
ಅವ್ರು ಮಾಡಿಕೊಟ್ಟಿರೋ ಅವಕಾಶದಿಂದ ಆಗಿದೆ. ಕಾನೂನಲ್ಲಿ ಅವಕಾಶ ಇದೆ 15 ತಿಂಗಳಾದ್ಮೇಲೆ ಅವ್ರನ್ನ ಇಳಿಸ್ಬಿಟ್ಟು ಮತ್ತೆ ಇದು ಮಾಡೋದಕ್ಕೆ ಅವಿಶ್ವಾಸ ಮನ್ನಣೆ ಮಾಡೋದಕ್ಕೆ ಆ ಥರ ಮಾಡಿದ್ದಾರೆ. ನಿಮ್ಮ ಅವಧಿಯಲ್ಲಿ ಕೂಡ ಯಾವುದು ಭ್ರಷ್ಟಾಚಾರ? ಅದೇ ಹೇಳಿದಲ್ಲ, ಹಣಕಾಸಿನ ವ್ಯವಹಾರಕ್ಕಾಗಿ ಇನ್ನೇನು 1 ವರ್ಷ ಇದೆ. 1 ವರ್ಷದಲ್ಲಿ ಏನೇನಾಗಿದೆ ಅಂತ ಎಲ್ಲ ಗೊತ್ತಿರೋದೇ ವಿಚಾರ. ಇಡೀ ನಮ್ಮ ಪಂಚಾಯತಿಗೆ ಗೊತ್ತು. ಪಬ್ಲಿಕ್ ಹೋಗಿ ಮಾತಾಡಿ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಧುನೇ ಕೇಳಿ ಅವನು ಆತ್ಮಸಾಕ್ಷಿಯಾಗಿ ಹೇಳಿ, ನಾನೇನು ಹಣಕಾಸು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಆತ್ಮಸಾಕ್ಷಿಯಾಗಿ ಹೇಳಿ ಸಾಕು. ನನಗೆ ಮಾಹಿತಿ ಪ್ರಕಾರವಾಗಿ 70 ರಿಂದ 80 ಲಕ್ಷ ಖರ್ಚು ಮಾಡಿದ್ದಾನೆ ಟೋಟಲ್ ಆಗಿ. ಯಾರಿಗೇನು ಕೊಟ್ಟಿದ್ದಾನೆ ನನಗೆ ಅದು ಗೊತ್ತಿಲ್ಲ. 70 ರಿಂದ 80 ಲಕ್ಷ ಕೊಟ್ಟಿದ್ದಾನೆ, ಖರ್ಚು ಮಾಡಿದ್ದಾನೆ. ಇದು ಸಂವಿಧಾನ ವಿರೋಧಿ ಅಂತೀರಾ ಸರ್? ಸಂವಿಧಾನ ವಿರೋಧಿ ಅಲ್ಲ ಸರ್, ನಾನು ಹೇಳ್ತೇನೆ. ಕುದುರೆ ವ್ಯಾಪಾರ ಸಂವಿಧಾನ ವಿರೋಧಿ. ಇದು ಅವಕಾಶ ಇಲ್ಲ ಅಂದ್ರೆ ಅವನು ಮುಂದಿನ ಭಾಗದಲ್ಲಿ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಾನು ಎಲ್ಲ ವಿಚಾರ ಹಣಕಾಸದ ವಿಚಾರ ಅಷ್ಟೇ, ಹಣಕಾಸಿನ ವಿಚಾರ. ಅವ್ರಿಗೆ ಹಣಕಾಸು ಬೇಕಾಗಿತ್ತು ನಮ್ಮ ಜೊತೆ ಸದಸ್ಯರಿಗೆ. ನಾನು ಕೊಡಕ್ಕೆ ರೆಡಿ ಇರಲಿಲ್ಲ. ನಾನು ಆಲ್ರೆಡಿ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೆ. ಅವ್ರಿಗೆ ಜೊತೆಯಲ್ಲೇ ಇದ್ದು ಎಲ್ಲ ಅನುಭವಿಸಿ, ಅಧಿಕಾರ ಅನುಭವಿಸಿ, ಅಧ್ಯಕ್ಷಗಳು ಆಗಿ ನಾನು ಚೂರಿ ಹಾಕಿ ಹೋಗಿದ್ದಾರೆ ಅಷ್ಟೇ. ಹಿಂದೆ ಕೂಡ ಪಂಚನಬೆಲೆ ಪಂಚಾಯತಿ ಹಿಂದುಳಿದಿದೆ, ಮುಂದೆ ಬರ್ತಾ ಇಲ್ಲ, ಸೊ ಅದಕ್ಕಾಗಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿಲ್ಲ. ಸಾಧ್ಯನೇ ಇಲ್ಲ. ಈ ಸರ್ಕಾರ ಬಂದ್ಮೇಲೆ 1 ವರ್ಷದಲ್ಲಿ ಏನೇನು ಕೊಟ್ಟಿದ್ದಾರೆ ಗ್ರಾಂಟ್ ಅಂತ ನೋಡ್ಲಿ. ಈಗ ಹೇಳಿ ನಾನು ಮೊನ್ನೆ ಮಧು ನನಗೆ ಒಂದು ಸರ್ಕಾರ ನಮ್ದು, MLA ನಮ್ದು, ಮಂತ್ರಿ ನಮ್ದು ಅಂತ. ಈ 1 ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸಿ, ನಾನು ಬಂಗಾರದ ಕಿರೀಟ ಇರ್ತೀನಿ. ಈಗ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನದ ಚುನಾವಣೆ ಕುದುರೆ ವ್ಯಾಪಾರ ನಡೆದಿದೆ ಅಂತ ಈ ಹಿಂದಿನ ಅಧ್ಯಕ್ಷರು ಆರೋಪ ಮಾಡಿದ್ದಾರೆ ಬಗ್ಗೆ. ಅಲ್ಲ, ಕುದುರೆ ವ್ಯಾಪಾರ ನಡೆದಿರೋದು ಇನ್ನೊಂದು ಮತ್ತೊಂದು. ಇವಾಗ ಆಲ್ರೆಡಿ ಈಗ ನೀವು ಇವಾಗ ಸಭೆ ನಡೆದಿದ್ದ ನಂತರ ಇವಾಗ ಪರಿಶೀಲನೆಗೆ ಬಂದಿದ್ದೀರಾ. ಏನು ನಮ್ಮ ಊರ ಪರಿಸ್ಥಿತಿ ಹೆಂಗಿದೆ, ಅದು ಚಿಕ್ಕಬಳ್ಳಾಪುರಕ್ಕೆ ಅಂಟ್ಕೊಂಡಿರೋವಂಥ ಊರಿದು. ಈ ಊರಲ್ಲಿ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಿದೆ. ಇವೆಲ್ಲ ಅವರು ಪರಿಗಣನೆ ಮಾಡಿದ್ದಿದ್ರೆ ಇವತ್ತು ಯಾರು ನಿಮ್ಮನ್ನು ತಿರಸ್ಕಾರ ಮಾಡಿ ಯಾಕೆ ಬರ್ತಾಯಿದ್ರು ನಮ್ಮ ಜೊತೆ? ಕುದುರೆ ವ್ಯಾಪಾರ ಎಲ್ಲ ಬಂದಿರೋದು ಅಭಿವೃದ್ಧಿಯಲ್ಲಿ ಕುಂಠಿತ ಆಗಿರೋದಕ್ಕೆ ಅವ್ರು ನನ್ನ ಜೊತೆ ಬಂದಿರೋದು ಅಷ್ಟೇ. ನಮ್ಮ ಮಧು ಅವ್ರು ಬಂದರೆ ಏನಾದರೂ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ಒಂದು ಅವ್ರು ಕನಸಿಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇವಾಗ ಮೊದಲನೇ ನಮ್ಮ ಸಾಮಾನ್ಯ ಸಭೆಯಲ್ಲೇ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇದೆಲ್ಲ ನಮ್ಮ ಯೋಜನೆಗೆ ತೊಗೊಂಡಿದ್ದೀರಿ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಅವಧಿ ಮುಗಿಯೋದ್ರೊಳಗಡೆ ನಾವು ಮುಗಿಸ್ಕೊಡ್ತೀರಿ. ಕುದುರೆ ವ್ಯಾಪಾರ ಇನ್ನೊಂದು ವ್ಯಾಪಾರ ಎಲ್ಲ ಅವ್ರಿಗೆ, ನಮಗಲ್ಲ. ನಾವು ಆ ವ್ಯಾಪಾರಕ್ಕೆ ಹೋಗಿರೋರಲ್ಲ, ನಾವು ಬಂದಿರೋರಲ್ಲ. ತಿಂಗಳಾನ್ಗಟ್ಟಲೆ ಟ್ರಿಪ್ಗಳು ಕರ್ಕೊಂಡೋಗಿ ಕುದುರೆ ವ್ಯಾಪಾರ ಮಾಡಿರೋರು ಅವರು. ಇವತ್ತು ಮೊದಲನೇದಾಗ ಅವರು ನಮ್ಮ ಪಂಚಾಯತಿಯಲ್ಲಿ ಸದಸ್ಯರು ಎಷ್ಟಿದ್ದಾರೆ ಅಂತ ಅವ್ರು ತಿಳ್ಕೊಳಕ್ಕೆ ಹೇಳಿ. ಅದೇನೋ ಹೇಳ್ತಾಯಿದ್ರು ಮೊನ್ನೆ, ನಾನು ಕಂಡೆ 8 ಜನ ಅವರಂತೆ, 4 ಜನ ನಾನಂತೆ ಅಂತೇನೋ ಹೇಳ್ತಾಯಿದ್ರು. ನಮ್ಮ ಪಂಚಾಯತಿಯಲ್ಲಿರೋದು 17 ಜನ ಸದಸ್ಯರುಗಳು. ಫಸ್ಟು ಸದಸ್ಯರುಗಳು ಎಷ್ಟಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ಮಾತಾಡೋಕ್ಕೆ. ಒಬ್ಬರಿಗೆ ಮನೆ ಕಟ್ಟೋ ಆಸೆ, ಇನ್ನೊಬ್ಬರಿಗೆ ಮದುವೆ ಮಾಡೋ ಆಸೆ, ಮತ್ತು ಇನ್ನೊಬ್ಬರಿಗೆ ನಾಯಕರ ಮೇಲೆ ಪ್ರೀತಿ ಅಂತ ಹೇಳ್ತಾರೆ. ಮದುವೆ ಮಾಡೋದು, ಮನೆ ಕಟ್ಟೋದೆಲ್ಲ ಆಸೆಗಳೇನಲ್ಲ ಅವ್ರದ್ದು. ಅವ್ರದ್ದೇ ಆದಂಥ ಜೀವನ ಇದೆ. ಅವ್ರಿಗೂ ಭಗವಂತ ಕೊಟ್ಟಂಗೆ, ದೇವ್ರು ಕೊಟ್ಟಂಗೆ ಎಲ್ಲ ಶಕ್ತಿಯಲ್ಲೂ ಇದ್ದಾರೆ ಅವರು. ಯಾರ ಹತ್ರ ಇನ್ನೊಬ್ರ ಹತ್ರಗೆ ಕೇಳ್ಕೊಂಡು ಮದುವೆ ಮಾಡೋ ಅಂಥ ಅವ್ರಿಗೇನು ಕರ್ಮ ಇಲ್ಲ, ಇಲ್ಲ ಮನೆ ಕಟ್ಟೋ ಅಂತ ಏನು ಕರ್ಮ ಇಲ್ಲ. ನೀವೇನಾದರೂ ಆ ಥರ ಏನಾದರೂ ಮಾಡಿದರೆ ಹಿಂದೆ ನಮಗೇನೋ ಗೊತ್ತಿಲ್ಲ. ಅದು ನಮ್ಮವ್ರಿಗೂ ಏನೋ ಆ ಥರ ಬಂದಿಲ್ಲ. ನಮ್ಮಲ್ಲಿ ಪ್ರೀತಿ ವಿಶ್ವಾಸಕ್ಕೆ ತೊಗೊಂಡು ಬಂದಿದ್ದಾರೆ ಅಷ್ಟೇ. ನಮ್ಮ ಈಗ ಮಧು ಅವರಿಗೆ ಇರೋದು 1 ವರ್ಷ ಅವಧಿ. ಆ 1 ವರ್ಷ ಅವಧಿಯಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿಬಿಟ್ರೆ ಬಂಗಾರದ ಕಿರೀಟ ಇಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತೀರಿ? ಬಂಗಾರದ ಕಿರೀಟ ಇಡೋದೇನು ಬೇಡ. ಅವರು ದೊಡ್ಡ ನಾಯಕರು. ಅವರು ನಾವು ಬಂಗಾರದ ಕಿರೀಟ ದೊಡ್ಡ ನಾಯಕರ ಹತ್ರ ಇಟ್ಸ್ಕೊಳೋಂಥವ್ರಲ್ಲ. ನಾನು ಜನಗಳ ಮನಸ್ಸಲ್ಲಿ ಬಂಗಾರದ ಕಿರೀಟ ಇಟ್ಸ್ಕೊಳೋಂಥ ಕೆಲಸ ನಾನು ಮಾಡ್ತೀನಿ. ನನಗೇನು ಅವನೇನು ಬಂಗಾರ ಕಿರೀಟ ಇಡೋವಂಥದ್ದು ಏನು ಅವಶ್ಯಕತೆ ಇಲ್ಲ ನಮಗೆ. ಅದೆಲ್ಲ ಅವರೇ ಇಟ್ಕೊಳ್ಳಿ. ನನ್ನ ಜನಗಳ ಮನಸ್ಸಲ್ಲಿ ಬಂಗಾರ ಕಿರೀಟ ಇಟ್ಸ್ಕೊಳೋಂಥ ಕೆಲಸ ನಾನು ಮಾಡೋವಂಥ ಶಕ್ತಿ ಇದೆ. ನಾನು ಮಾಡಿ ತೋರಿಸ್ತೀನಿ. ಅದು ಈಗ KP ಬಚ್ಚೇಗೌಡರ ಮೇಲೆ ಆರೋಪ ಮಾಡಿದ್ದಾರೆ. ಆ ವಿಷಯದ ಕುರಿತು ಏನು ಹೇಳ್ತೀವಿ? KP ಬಚ್ಚೇಗೌಡರ ಬಗ್ಗೆ ಮಾತಾಡಿದ್ದಾರೆ. ಈ ಹಿಂದೆ ಅವರ ಅವಧಿಯಲ್ಲಿ ಏನೂ ಅಕ್ರಮಗಳು, ಆ ಥರ ಭ್ರಷ್ಟಾಚಾರ ನಡೆದಿಲ್ವಾ ಅಂತ ಏನಾಗಿದೆ? ಅಲ್ಲ, KP ಬಚ್ಚೇಗೌಡರು ಏನು ಮಾತಾಡಿದ್ದಾರೆ ಅನ್ನೋದು ನೀವು ರಿವೀಲ್ ಮಾಡ್ಕೊಂಡು ನೋಡಿ. ಅವರು ಪಾಪ ಅವ್ರ ಹೆಸರೆತ್ತ ಅಂತ ನೈತಿಕತೆನೇ ಇಲ್ಲ ನಿನಗೆ. ಫಸ್ಟ್ ಆಫ್ ಆಲು ಬಚ್ಚೇಗೌಡರು ಅಂತ ಒಳ್ಳೆ ವ್ಯಕ್ತಿ ಹೆಸರು ಎತ್ತ ಅಂತ ನೈತಿಕತೆ ನಿನಗಿಲ್ಲ. ಅವರು ಯಾವ ರೀತಿ ಅಭಿವೃದ್ಧಿ ಮಾಡ್ಕೊಂಬಂದರು, ಯಾವ ರೀತಿ ಅವರು ಶುದ್ಧ ಇದ್ದರು ಅನ್ನೋದು ನಿಮಗೂ ಗೊತ್ತು. ಫಸ್ಟು ಅವರು ಹಿಂದೆ ನೀವು ಮಾತಾಡಿದಾರಲ್ಲ ಬಚ್ಚೇಗೌಡರು, ಅದು ರಿವೀಲ್ ಮಾಡ್ಕೊಂಡು ನೋಡಿ ಏನು ಮಾತಾಡಿದ್ದಾರೆ ಅಂತ. ನೀವೇನು ಭ್ರಷ್ಟ ಅಂತ ಎಲ್ಲಿ ಮಾತಾಡಿಲ್ಲ. ಅವ್ರು ಕ್ಷಮೆ ಕೇಳು ಅಂತ ಹೇಳ್ತಿರಲ್ಲ, ನಿಮ್ಗೆ ಅವ್ರ ಹೆಸರು ಹೇಳೋ ಅಂತ ನೈತಿಕತೆನೇ ಇಲ್ಲ ನೀವು ಫಸ್ಟ್ ಆಫ್ ಆಲು. ಇನ್ನು ಅವ್ರು ನಿಮ್ಗೆ ಕ್ಷಮೆ ಕೇಳೋದಿಲ್ಲ ಪಾಪ. ಅವ್ರ ಆರೋಪಗಳು ಏನು ಹೇಳ್ತೀರಿ? ಯಾರ ಆರೋಪ? ಅವರ ಆರೋಪಗಳಿಗೆ ಏನು ಹೇಳ್ತೀರಿ? ಏನು ಅಲ್ಲ, ಅದೇನೋ ಅಂಬೇಡ್ಕರ್ ಅವರು ಏನೋ ಸಂವಿಧಾನ ಬರೆದಿದ್ದಾರೆ, ಹಿಂದಿನ ಭಾಗಲ್ಲಿ ಬಂದಿದ್ದಾರೆ. ಅಂಬೇಡ್ಕರ್ ಎಲ್ಲಿನೂ ಹಿಂದಿನ ಭಾಗಲು ಅಂತ ಎಲ್ಲೂ ಬರ್ದಿಲ್ವೇ? ಅಂಬೇಡ್ಕರ್ ಸಂವಿಧಾನ ಬರೀಬೇಕಾದ್ರೆ
ಹಿಂದಿನ ಬಾಗಿಲು ಮುಂದಿನ ಬಾಗಿಲು ಅಂತ ಏನೋ ಸಂವಿಧಾನದಲ್ಲಿ ಎಲ್ಲೂ ತೋರಿಸಿಲ್ಲ. ಎಲ್ಲೋದ್ರೂ ಎಲ್ಲರೂ ಮುಂದಿನ ಬಾಗಿಲಲ್ಲೇ ಹೋಗಬೇಕು. ನಿನಗೆ ಹೋಗೋ ಹಿಂದಿನ ಬಾಗಿಲಲ್ಲಿ ಹೋಗೋ ರೂಢಿ ಇದ್ದರೆ ಅದು ನಿನ್ನ ಮುಂದೆ ಮಾಡಿಸ್ಕೋದು. ನಾವು ಆ ಥರ ಇದಕ್ಕೇನು ಚಾಲೆಂಜ್ಗೇನು ಬರೋಲ್ಲ ನಿನ್ನ ಮಟ್ಟಕ್ಕೆ. ಆ ಥರ ಏನೋ ಮಾಡಬೇಕು ಅಂದಿದ್ರೆ ನಾನು ಮಾನ್ಯ ದಿನವೇ ಕರೆಸಿ ನಿಮ್ಮನ್ನು ಪ್ರೆಸ್ ಮೀಟು ನನಗೆ ಆದಂಥ ಒಂದು ಆಫೀಸ್ ಇದೆ, ಇನ್ನೊಂದಿದೆ, ಅಲ್ಲೇ ಕರೆಸಿ ಪ್ರೆಸ್ ಮೀಟ್ ಮಾಡ್ತಾಯಿದ್ದೆ. ನನಗೆ ಅವಶ್ಯಕತೆ ಇಲ್ದಿರೋಂಥ ಮಾತುಗಳವು ನನಗೆ ಬೇಕಿಲ್ಲ. ಫಸ್ಟು ನಮ್ಮ ಊರಿಗೆ ಅಭಿವೃದ್ಧಿ ಕಡೆ ನಾವು ಗಮನ ಕೊಡೋಣ, ಮಾಡೋಣ. ಫಸ್ಟು ಅದೇನು ಚಿನ್ನದ ಕಿರೀಟ ಇನ್ನೊಂದು ಮತ್ತೊಂದೆಲ್ಲ ಜನಗಳ ಮನಸ್ಸಲ್ಲಿ ನಾವು ಇಟ್ಕೊಳ್ಳೋಣ. ನನ್ನ ಅವಧಿಯಲ್ಲಿ ಯಾವುದೇ ಥರ ಭ್ರಷ್ಟಾಚಾರ ನಡೆದಿಲ್ಲ, ಆ ಥರ ಇದ್ದರೆ ತನಿಖೆಗೆ ಹಾಕಲಿ ಅಂತ ಹೇಳ್ತಾರೆ. ಈಗ ಭ್ರಷ್ಟಾಚಾರ ನಡೆದಿದೆ ಅಂತ ಯಾರು ಏನು ಹೇಳಿಲ್ವೇ? ಎಲ್ಲಿನೂ ಯಾರು ಭ್ರಷ್ಟಾಚಾರ ಈ ಥರ ಹಿಂದೆ ಇದ್ದ ಅಧ್ಯಕ್ಷರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸಿರೋದೇನಿಲ್ಲ. ಜನ ಪ್ರೀತಿ ವಿಶ್ವಾಸಕ್ಕೆ ತೊಗೊಂಡಿಲ್ಲ, ನಮ್ಮ ಸದಸ್ಯರ ಪ್ರೀತಿ ವಿಶ್ವಾಸಕ್ಕೆ ತೊಗೊಂಡಿಲ್ಲ, ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿ ನಮ್ಮ ಸದಸ್ಯರು ನಮ್ಮ ಜೊತೆ ಬಂದಿದ್ದಾರೆ ಹೊರತು ಅವನೇನೋ ಭ್ರಷ್ಟ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಅಂತ ಎಲ್ಲಿ ತೋರಿಸಿಲ್ವಲ್ಲ, ಎಲ್ಲಿ ಹೇಳಿಲ್ಲ. ನೀವು ಯಾಕೆ ಆ ಥರ ನಾನೇ ಭ್ರಷ್ಟ ಅಂತ ನಾನೇ ಕಳ್ಳ ಅಂತ ಯಾಕೆ ಎದೆ ಮುಟ್ಕೊಂಡು ನೋಡ್ತಾ ಇದ್ದೀರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಆ ರೀತಿ ಏನಾಗಿದ್ದರೆ